ಕಳಿಸಮ್ಮ, ಕಳಿಸು, ಹೊರಗಡೆ ಕಳಿಸು. ಎಷ್ಟು ಚಾರ್ಜ್ ಆಗ್ತದೆ ಹೇಳಿ? ಅಯ್ಯೋ ದೇವರೇ ವೆಂಕಟರಮಣ, ಮತ್ತೆ ಈ ಅಲ್ಲಿ ಕೇಳಿಸೋ ಗಿರಾಕಿನ ನೋಡಪ್ಪ, ನನ್ನ ಚಾರ್ಜ್ 500 ರೂಪಾಯಿ. ಅಯ್ಯೋ ತುಂಬಾ ಬಡವ ಸರ್, ಹಿಂಗಾದ್ರೂ 200 ರೂಪಾಯಿ ಮಾಡ್ಕೊಳ್ಳಿ ಸರ್. ಅಯ್ಯೋ ಚೌಕಾಸಿ ಮಾಡಕ್ಕಿದ್ದ ತರಕಾರಿ ವ್ಯಾಪಾರಕ್ಕೆ ನಾನು 500 ರೂಪಾಯಿ ಅಂದ್ರೆ 500 ರೂಪಾಯಿ ಇದೆ. ಅಯ್ಯೋ ಏನ್ ಸರ್, ಬರೀ ಒಂದು ಹಲ್ಕಿಡಕ್ಕೆ ತುಂಬಾ ಆಗ್ತದ. ಇದರಲ್ಲಿ ಏನಪ್ಪ ಹಲ್ಕಿರೋ ಕೆಲಸ ಅಂದ್ರೆ ಅಷ್ಟು ಸಲೀಸ್ ಅನ್ಕೊಂಡ್ಬಿಟ್ಟಿದ್ಯಾ? ಇದನ್ನ ಕಲಿಯೋದಿಕ್ಕೆ ನಾನು 8 ವರ್ಷ ಕಾಲೇಜಲ್ಲಿ ಮಣ್ಣು ಸುರಿದಿದ್ದೀನಿ, ಲಕ್ಷಾಂತರ ರೂಪಾಯಿ ಡೊನೇಷನ್ ಫೀಸ್ ಸುರಿದಿದ್ದೀನಿ, ಗೊತ್ತಾ ನಿನಗೆ? ಹೌದಾ? ಸ್ವಲ್ಪ ಬಾಯ್. ಏನೋ ಹೆಂಗಿದೆ ಮೈಗೆ? ಒಳ್ಳೆ ನಾಯಿ ಮೇಲೆ. ಅಯ್ಯೋ ಹಾಗೇನಲ್ಲ, ನೀನು ತುಂಬಾ ಚೆನ್ನಾಗಿದೀಯ. ನಿನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊತೀನಿ. ನನ್ನನ್ನ ಮದುವೆ ಆಗ್ತೀಯಾ? ನಿಮ್ಗೆ ಈಗ ನಿಮ್ಮ ರಿಸೆಪ್ಷನಿಸ್ಟ್ ಬಂದು ಪುಕ್ಸಟ್ಟೆ ಏನಾದ್ರೂ ಒಳ್ಳೆ ಪೇಷಂಟ್ ಕಳಿಸ್ಬಾರ್ದಾ? ಅವಾಗ ಬಿಸಿ ಇದ್ರು, ಇವಾಗ ಫ್ರೀ ಆಗಿದೆ. ಡಾಕ್ಟ್ರೇ, ಇನ್ನೊಂದು ಪೇಷಂಟ್ ಬಂದಿದ್ದಾರೆ, ಒಳಗಡೆ ಕಳಿಸ್ಲಾ? ಕಳ್ಸಮ್ಮ, ಕಳ್ಸು, ಒಳಗಡೆ ಕಳ್ಸು. ಬನ್ನಿ ಬನ್ನಿ ಮಿಸ್ ಕೋಮಲ, ಚೆನ್ನಾಗಿದ್ದೀರಾ? ನಿಮ್ಮಪ್ಪ ಚೆನ್ನಾಗಿದ್ದಾರಾ? ಹೇಳಿ, ಏನ್ ನಿಮ್ಮ ಪ್ರಾಬ್ಲಮ್ಮು? ಚೆನ್ನಾಗಿದ್ದೇನೆ ಡಾಕ್ಟ್ರೆ. ನಮ್ಮಪ್ಪ ನಿನ್ನೆ ಕೇಳಿದ್ರು, ನನಗೆ 1 ಇಯರ್ ಹಲ್ಲು ಹುಳುಕಾಗ್ಬಿಟ್ಟಿದೆ, ಅದು ರಿಪೇರಿ ಮಾಡಿ ಬೇರೆ ಹಲ್ಲು ಹಾಕಿಸ್ಕೋಬೇಕು. ಏನು ಎದುರ್ಕೊಂಬೇಡಮ್ಮ, ನಿನಗೆ ಚೆನ್ನಾಗಿ ಟ್ರೀಟ್ ಮಾಡಿ ಒಂದು ಗೋಲ್ಡ್ ಕ್ರೌನ್ ಮತ್ತು ಒಂದು ಗೋಲ್ಡ್ ಟೀತ್ ಹಾಕ್ಬಿಡ್ತೀನಿ, ಏನು ಭಯ ಇಲ್ಲ. ಗೋಲ್ಡ್ ಟೀತ್ ಹಾಕ್ತೀರಾ? ತುಂಬಾ ಕಷ್ಟ ಆಗುತ್ತಲ್ವಾ? ಎಷ್ಟಾಗ್ಬೋದು? ಹೌದಮ್ಮ, ನೀನೇನು ವರಿ ಮಾಡ್ಕೋಬೇಡ. ನಿಮ್ಮಪ್ಪ ದೊಡ್ಡ ಕಾಂಟ್ರಾಕ್ಟರು, ಏನು ಯೋಚನೆ ಇಲ್ಲ. ನನ್ನ ಫೀಸು ಬರೀ 2000 ರೂಪಾಯಿ. ಬಂಗಾರದಲ್ಲಿಂದ ಬೇರೆ ಚಾರ್ಜು, ಅದು ನಿಮ್ಮಪ್ಪನ ಹತ್ರ ಇಸ್ಕೊಂತೀನಿ. 5 ನಿಮಿಷದ ಕೆಲಸ ಮುಗಿಸ್ಬಿಡ್ತೇನೆ. 5 ನಿಮಿಷಕ್ಕೆ 2000 ರೂಪಾಯಿ ಆಗುತ್ತಾ? ಅಯ್ಯೋ, ನಿನಗೆ ಬೇಕಿರೋ ದಿನ ಪೂರ್ತಿ ರಿಪೇರಿ ಮಾಡ್ತೀನಮ್ಮ. ಬೇಗನೆ ಮುಗಿಸ್ಬಿಡಿ. ಸರಿನಮ್ಮ, ಇಲ್ಲಿ ಬಾ ಕೂತ್ಕೋ, ರಿಪೇರಿ ಮಾಡ್ತೀನಿ. ಆಯ್ತಮ್ಮ, ನನ್ನ ಫೀಸು 4000 ರೂಪಾಯಿ. ಅಲ್ಲಿ ರಿಸೆಪ್ಷನ್ ಹತ್ರ ಕೊಟ್ಟು ಹೋಗಿ ಬಂಗಾರದಲ್ಲಿ ನಿಮ್ಮ ಅಪ್ಪನ ಹತ್ರ ಇಸ್ಕೊಂತೀನಿ, ಆಯ್ತಾ? ಅವಾಗಲೇ 2000 ರೂಪಾಯಿ ಅಂತ ಹೇಳ್ತಿದ್ರ, ಇವಾಗ 4000 ರೂಪಾಯಿ ಹೇಳ್ತಾ ಇದ್ದೀರಾ. ನನ್ನ ತಲೆ ಬುದ್ಧಿ ಇಲ್ಲ ಅನ್ಕೊಂಡಿದ್ದೀರಾ? ಹೌದಮ್ಮ, ಅವಾಗ ಹೇಳಿದ್ದು 2000 ರೂಪಾಯಿ. ನೀನು ಅಷ್ಟು ಜೋರಾಗಿ ಕಿರ್ಚಿದ್ದು ನೋಡಿ ಹೊರಗಡೆ ಕೂತಿದ್ದ 3-4 ಪೇಷಂಟು ಹೇಳಕ್ಕೆ ಎಕ್ಸ್ಟ್ರಾ ಚಾರ್ಜ್. ಓ ನಮಸ್ಕಾರ, ಸಹವಾಸನೆ ಸಾಕು. ಬನ್ನಿ ಬನ್ನಿ, ಡಾಕ್ಟ್ರು ಹೋಗ್ಸಕ್ಕಾಗ್ತಾ ಇದ್ದಾರೆ. ಡಾಕ್ಟ್ರೇ, ಇನ್ನೊಬ್ರು ಪೇಷಂಟ್ ಬಂದಿದ್ದಾರೆ, ಒಳಗಡೆ ಕಳಿಸ್ಲಾ? ಕಳಿಸಮ್ಮ, ಒಳಗಡೆ ಕಳಿಸು. ಸೀದಾ ಬಾರಮ್ಮ ರೀಟಾ, ಬಾ. ಚೆನ್ನಾಗಿದ್ಯಾ? ನಿಮ್ಮಪ್ಪ ಚೆನ್ನಾಗಿದಾರ? ಏನು ನಿನ್ ನಾಯಿ ಮರಿನ ಕೂಡ ಇಟ್ಕೊಂಡ್ ಬಂದ್ಬಿಟ್ಟಿದ್ಯಾ? ನಿನ್ ಪ್ರಾಬ್ಲಮ್ಮು? ತುಂಬಾ ಚಿಂತೆ ಡಾಕ್ಟ್ರೇ, ನೈಟ್ ಎಲ್ಲ ನಿದ್ದೆನೇ ಇಲ್ಲ. ಹೌದಾ? ಅಷ್ಟೊಂದು ನೋವಿದ್ಯಾ? ಹೌದು, ಈಗ ಅದು ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಏನು ಎದುರ್ಕೊಂಡಮ್ಮ, ಚೆನ್ನಾಗಿ ಕ್ಲೀನ್ ಮಾಡಿ ಅದಕ್ಕೊಂದು ಗೋಲ್ಡ್ ಕ್ರೌನ್ ಮತ್ತು ಗೋಲ್ಡ್ ಟೀತ್ ಹಾಕ್ಬಿಟ್ರೆ 3 ವರ್ಷ ಆದ್ರೂ ಭಯ ಇಲ್ಲ. ಅಷ್ಟೇನು ಬೇರೆ ಡಾಕ್ಟ್ರೇ, ಡಾಕ್ಟರ್ ನಿದ್ದೆ ಬಂದ್ರೆ ಸಾಕು. ಸರಿನಮ್ಮ, ರಿಪೇರಿ ಮಾಡ್ತೀನಿ. ಸರಿ, ಬಾಯಿ ಓಪನ್ ಮಾಡಮ್ಮ. ನಾನು ಮನೆ
ಮನುಷ್ಯರ ಡಾಕ್ಟ್ರು, ಪ್ರಾಣಿ ಡಾಕ್ಟರ್ ಅಲ್ಲ. ಅಲ್ಲೇ ಹೋಗ್ಬೇಕು. ಏನಾಗ್ತೆ ಅಲ್ಲಿ ಬೋರ್ಡ್ ನಲ್ಲಿ ಹ್ಯೂಮನ್ ಟಚ್ ಆಫ್ ಕ್ಲಿನಿಕ್ ಅಂತ ಇಲ್ವಲ್ಲ, ಸುಮ್ಮನೆ ಟ್ರೀಟ್ ಮಾಡಿ, ಇಲ್ಲಾಂದ್ರೆ ಕಂಪ್ಲೇಂಟ್ ಕೊಡ್ತೀನಿ. ಕಚ್ಚಿದ್ದಾ? ಇಲ್ಲ, ದುಲಿದು ವೆರಿ ಗುಡ್ ಜಾಬ್. ಓಕೆ, ಸರಿ ನಮ್ಮ ಕಚ್ಚಿಬಿಡ್ತಲ್ಲಪ್ಪ ಈ ನಾಯಿ ಮುಂಡೆದು. ನನಗೆ ಆಗೋ ಕೆಲಸ ಅಲ್ಲ, ಇನ್ನು ವೆಟರ್ನರಿ ಡಾಕ್ಟರ್ ಹತ್ರನೇ ಹೋಗ್ಬೇಕು. ನೀವು ಸರಿಯಾಗಿ ಟ್ರೀಟ್ ಮಾಡಲ್ಲ, ಅದಕ್ಕೆ ಅದು ಕಚ್ಚಿದೆ. ನಮ್ ಡ್ಯಾಡಿ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಾಳೆ ನೀವು ಬೋರ್ಡ್ ಚೇಂಜ್ ಮಾಡಿಸ್ಬೇಕು. ಓನ್ಲಿ ಹ್ಯೂಮನ್ ಡೆಂಟಲ್ ಹೇಳಿ ಬೋರ್ಡ್ ಬರ್ಸ್ತೀನಿ. ಸರಿ ನಮ್ಮ ಈ ಪೇಷಂಟ್ಗಳನ್ನ ನೋಡಿ ತುಂಬಾ ಸುಸ್ತಾಗಿದೆ. ಹೊರಗಡೆ ಹೋಗಿ ಒಂದು 5 ನಿಮಿಷ ಕಾಫಿ ಕುಡಿದು ಬರ್ತೀನಿ. ಯಾರಾದ್ರೂ ಪೇಷಂಟ್ಗಳು ಬಂದ್ರೆ ಅಲ್ಲೇ ಕೂರ್ತೀನಿ, ಆಯ್ತಾ? ಡಾಕ್ಟ್ರು ಹೊರಗಡೆ ಹೋಗಿದ್ದಾರೆ. ಇನ್ನೊಂದು 5 ನಿಮಿಷದಲ್ಲಿ ಬರ್ತಾರೆ. ನಮಸ್ಕಾರ ಮಂಗಳಮ್ಮ, ಚೆನ್ನಾಗಿದ್ದೀರಾ? ಏನಾಗಿದೆ ಈ ಟ್ವಿನ್ಸ್ಗಳಿಗೆ ಇಷ್ಟೊಂದು ಅಳ್ತಾ ಇದಾರಲ್ಲ? ಅಲ್ಲಿ ನೋವು ಬಂದಿದೆ ಡಾಕ್ಟ್ರೆ, ಆದ್ರೆ ನಿಮ್ಮ ಹತ್ರ ಹೋಗೋಣ ಅಂದ್ರೆ ಊಟ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ಇಂಜೆಕ್ಷನ್ ಚುಚ್ಚಿದ್ರಲ್ಲ, ಆ ನೋವಿನಿಂದ 1 ವಾರ ಇವ್ರಿಗೂ ಜ್ವರ ಬಂದಿತ್ತು. ಆವಾಗಿಂದ ಡೆಂಟಿಸ್ಟ್ ಅಂದ್ರೆ ತುಂಬಾ ನೋವು ಪಡ್ತಾ ಇದ್ದಾರೆ. ಅಲ್ಲಿ ನೋವಿದ್ರು ಕೂಡ ನಿಮ್ಮ ಹತ್ರ ಬರ್ಲಿಕ್ಕೆ ಸರಿಯಾಗಿಲ್ಲ ನೋಡಿ. ಏನ್ ಮಾಡೋದು ಹೇಳಿ, ಕೆಲಸನೇ ಹಾಗೆ, ಎಲ್ರಿಗೂ ಸ್ವಲ್ಪ ನೋವಾಗುತ್ತೆ. ಒಂದು ಕೆಲಸ ಮಾಡೋಣ, ಈ ಸರ್ತಿ ಅನಿಸ್ತೇಷಿಯಾ ಇಂಜೆಕ್ಷನ್ ಕೊಡ್ತೀನಿ, ಚೂರು ನೋವಾಗಲ್ಲ. ಎದಕ್ಕೋಬೇಡ್ರು, ನೋವು ಮಾಡಲ್ಲ. ಇಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಳಿ, ಇಂಜೆಕ್ಷನ್ ಕೊಡ್ತೀನಿ. ಅಲ್ಲ ಡಾಕ್ಟ್ರೆ, ನೀವೆಲ್ಲ ಪೇಷಂಟ್ಗಳಿಗೂ ಹೀಗೆ ನೋವು ಮಾಡಿ ಓಡಿಸಿದ್ರೆ ನಿಮಗೆ ಯಾರು ಬರ್ತಾರೆ? ನೀವು ಈ ಉದ್ಯೋಗ ಬಿಟ್ಟು ಯಾವ್ದಾದ್ರು ತರಕಾರಿ ಮಾಡೋ ಕೆಲಸ ಮಾಡಿ. ಏ ಲವ ಕುಶ, ನಿಮ್ ಕುಶ ನೋಡ್ಬೇಡಿ, ನಾನು ಬಂದೆ. ನಿಮ್ಮನ್ನ ಮತ್ತೆ ಈ ಡಾಕ್ಟರ್ ಹತ್ರ ಕರ್ಕೊಂಡ್ ಬರಲ್ಲ. ಎಷ್ಟು ಸಿಚುವೇಶನ್ ಇದೆಯಾ? ಏನಮ್ಮ ನಿಮ್ ಕ್ರಿಮಿನಲ್ ಡಾಕ್ಟರ್ ಇದ್ದಾರಾ? ಒಳಗಡೆ ಇದ್ದಾರೆ, ಬನ್ನಿ. ಡಾಕ್ಟ್ರೆ, ನಾನು ಪೇಷಂಟ್ ಅಲ್ಲ, ನಾನು ಪೊಲೀಸ್ ಆಫೀಸರ್. I have heard several complaints about your traveling people and stealing golden key. So I've come to rescue. ಸಾರಿ ಇನ್ಸ್ಪೆಕ್ಟರ್, ನಾನು ಯಾರು ಟಾರ್ಚರ್ ಮಾಡ್ತಿಲ್ಲ. ಅಲ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಸ್ವಲ್ಪ ನೋವಾಗುತ್ತೆ ಅಲ್ವಾ? ಇದನ್ನ ಜೈಲಿಗೆ ಹಾಕಿ ಎರಡನೇ ಕಟ್ಟಿಸ್ರೆ ಅಂಡರ್ಸ್ಟ್ಯಾಂಡ್ ನಡೀರಿ. ಕೈ ದೊಡ್ಡದಾಗ ಮೈ ಗಾಡ್, ಈ ಉದ್ಯೋಗ ನನಗೆ ಸೂಟ್ ಆಗೋದಿಲ್ಲ. ಮೊದಲು ಈ ಉದ್ಯೋಗ ಚೇಂಜ್ ಮಾಡಬೇಕು. ನಿಮ್ಮಲ್ಲಿ ಯಾರಿಗಾದ್ರೂ ಒಂದು ಒಳ್ಳೆ ಕೆಲಸ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ. ವಾಲ್ ಸ್ಟ್ರೀಟ್ ಆದ್ರೂ ಪರವಾಗಿಲ್ಲ, ಮೈನ್ ಸ್ಟ್ರೀಟ್ ಆದ್ರೂ ಪರವಾಗಿಲ್ಲ, ಈ ಡೆಂಟಿಸ್ಟ್ ಕೆಲಸ ಮಾತ್ರ ಮಾಡಲ್ಲ. ಬಾರಮ್ಮ ಸುಲೋಚನಾ, ಪರವಾಗಿ ಏನಾದ್ರೂ ಸಾಕ್ಷಿಗಳಿರುತ್ತೆ ಸ್ಟೇಷನ್ನಲ್ಲಿ. ಚೆನ್ನಾಗಿತ್ತು ಅಲ್ವಾ ನಾಟಕ? ಈ ನಾಟಕದಲ್ಲಿ ಭಾಗವಹಿಸಿದವರು ಡಾಕ್ಟರ್ ಆಗಿ ಮಂಜುನಾಥ್, ಅವರ ಸೆಕ್ರೆಟರಿಯಾಗಿ ಅಂಜಲಿ, ಶ್ರೇಯಾ ರೆಡ್ಡಿ, ಶಿವಾನಿ ಗುಪ್ತಾ, ನಿಕ್ಕಿ ಉಡುಪಿ, ಗೌತಮ್ ಅಜಿತ್,